ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮಮ್ಮನ ರೆಡಿ ಮಾಡ್ತಾ ಇದ್ದೀನಿ. ನಮ್ಮಮ್ಮ ಸ್ನಾನ ಮಾಡ್ಕೊಂಡು ಬಂದವ್ರೆ, ಅದಕ್ಕೆ ಅವ್ರನ್ನ ರೆಡಿ ಮಾಡೋ ಕೆಲಸ ಮಾಡ್ತಾ ಇದ್ದೀನಿ. ರೆಡಿ ಅಂದರೆ ತಲೆ ಆರಿಸ್ಕೊಡ್ತೀನಿ ಅಷ್ಟೇ, ಇನ್ನೇನು ಬರಲ್ಲ ನನಗೆ. ಗುಳ್ಳೆ ಆಗ್ಬಿಟ್ಟು ನೋಡಿ, ಮಾರ್ಕ್ ಆಗ್ಬಿಟ್ಟೈತೆ. ಈ ಮಾರ್ಕ್ ಹೊಡ್ಸ್ಕೊಳಕ್ಕೆ ಏನಾದ್ರು ಗೊತ್ತಿದ್ರೆ ಹೇಳಿ. ಹಂಗಂತ ನೀನು ಫಾರ್ಮಸಿಸ್ಟ್ ನಿನಗೆ ಗೊತ್ತಿಲ್ವಾ ಅಂತ ಬೈಬಿಡಿ. ಬೇರೆ ಥರ ಏನಾದ್ರು ಹೇಳಿ, ಕೇಳೋಣ. ನಮ್ಮಮ್ಮ ಫ್ರೆಶ್ ಆಗಿ ತಲೆ ಸ್ನಾನ ಮಾಡ್ಕೊಂಡ್ ಬಂದವ್ರೆ, ಬೈತಾ ಬಿದ್ದವ್ರೆ. ಇನ್ ಕಂಟೆಂಟ್ಗೆ ಅಂತ ಕುರ್ಸ್ಕೊಂಡವನೆ ಅಂತ. ನಾನ್ ತಾನೇ ಏನ್ ಮಾಡ್ಲಿ, ಏನು ಕಂಟೆಂಟ್ ಸಿಗ್ದೆ ಹೋದ್ರೆ. ನಮ್ಮ ಅಮ್ಮನ ಕೂದಲು ಚೆನ್ನಾಗಿಲ್ಲ. ಅಲ್ಲಿ ನೋಡಮ್ಮ, ಮಾತಾಡಮ್ಮ. ಹಾಯ್ ಹಾಯ್ ಅಂತೆ. ಹಾಯ್ ಹಾಯ್. ತಲೆ ಚೆನ್ನಾಗಿ ಆರ್ಸಾಯ್ತು. ಇನ್ನೊಂಚೂರು ಆರ್ಸೋಣ ಅಂದ್ರೆ ಮಿನಿಟ್. ಚೀಪ್ ಅಂಡ್ ಬೆಸ್ಟ್ ಆಗಿ ನಮ್ಮ ಅಮ್ಮ 200 ಎಷ್ಟಮ್ಮ ಇದು ಎಷ್ಟೋ ಮರ್ತೈತೆ ಹಳೇದು. ಇದನ್ನ ತಗೊಂಡಿದ್ರು. ನಮ್ಮ ಅಮ್ಮಗೆ ಸ್ವಲ್ಪ ಶೀತ ಜಾಸ್ತಿ, ಅದಕ್ಕೆ ಇದರಲ್ಲಿ ಡ್ರೈ ಮಾಡ್ತಾ ಇದ್ದೀನಿ. ಜೈ ಬೈತಾ ಬಿದ್ದವ್ರೆ. ಆಲ್ಮೋಸ್ಟ್ ಡ್ರೈ ಆಗೈತೆ, ಯಾಕೆಂದ್ರೆ ತಲೆ ಚೆನ್ನಾಗಿ ಒರೆಸಿದ್ರು. ಈಗ ತಲೆ ನೀಟಾಗಿ ಬಾಚಕ್ ಟ್ರೈ ಮಾಡ್ತೀನಿ. ಬಾಚನ್ಗೆಲ್ಲಮ್ಮ ಅಮ್ಮ, ನನ್ನ ಹತ್ರ ಇಲ್ಲ, ಇಲ್ಲಿದೆ ಬಾಚಣಿಗೆ, ಇಲ್ಲಿದೆ ಬಾಚಣಿಗೆ. ಆಯ್ತಾ ಇಲ್ವಾ? ನಂಗೆ ತಲೆಯೆಲ್ಲ ಬಾಚಕ್ ಬರಲ್ಲ, ಆದ್ರೂ ಟ್ರೈ ಮಾಡಿ ಬಸ್ತಾ ಇದೀನಿ. ಏನೋ ಸಿಕ್ಕೈತೆ. ದೊಡ್ಡದ್ರಲ್ಲಿ ಬಸ್ತಾ ಇದೀನಿ ಕಣಮ್ಮ. ಅಲ್ಲಿ ನೋಡಿ ಮಾತಾಡಮ್ಮ, ಇಲ್ಲೇನ್ ನೋಡ್ತೀವಿ. ಈ ತರನು ತಲೆ ಬಾಚ್ಬೋದು ಅಂತ ಗೊತ್ತಿರ್ಲಿಲ್ಲ. ತಲೆ ಬಾಚೋ ಕ್ಲಾಸ್ಗಳನ್ನ ಓಪನ್ ಮಾಡ್ತೀನಿ, ಬೇಕಾದ್ರೆ ಜಾಯ್ನ್ ಆಗಿ. ತಲೆ ಬಾಚಾಗಿದೆ. ಈಗ ಪಿನ ಕೊಡಮ್ಮ, ಹಾಕ್ತೀನಿ. ನಾನು ಪಿನ್ನ ಏನಿರುತ್ತೆ ಪಿನ್ನ ಗೊತ್ತಿಲ್ಲ, ಹಂಗೆ ಗಂಟಾಗ್ತೀನಿ. ಬಟ್ಟೆ ನೂಲ್ದಂಗೆ ಚೆನ್ನಾಗಿ ನೂಲ್ದ್ಬಿಟ್ಟು ಹಿಂಗೆ ಆ ಕಡೆ ನೋಡಮ್ಮ, ಚೈನ್ ಒಂಥರ ಕಾಣಿಸ್ತಾ ಇದೆ. ಏಯ್, ನಾನು ಚೆನ್ನಾಗಿ ಕಟ್ತೀನಿ, ಕೂದಲು ಚೆನ್ನಾಗಿ ಕಟ್ಟಿದ್ದೀನಲ್ಲ. ಆ ಕಡೆ ನೋಡು. ಏಯ್ ನೋಡಿ ಎಷ್ಟು ಚೆನ್ನಾಗಿ ರೆಡಿ ಮಾಡಿದ್ದೀನಿ ನೋಡಿ. ಸದ್ಯಕ್ಕೆ ಕಿರ್ಚಾಡ್ಲಿಲ್ಲ. ಆಮೇಲೆ ಇನ್ನೂ ಎಲ್ಲ ಮದುವೆ ಹೋಗ್ತವ್ರೆ, ರೆಡಿಯಾಗಿ ಬರ್ತಾರೆ. ಅಲ್ಲಿ ತನಕ ಕಾಯ್ತಾ ಇರಿ, ಇನ್ನು ಡಿಫ್ರೆಂಟ್ ಆಗಿ ತೋರಿಸ್ತೀನಿ. ನಾನು ಕಟ್ಟಿದ್ ಚೆನ್ನಾಗಿಲ್ಲ ಅಂದ್ಬಿಟ್ಟು ಮತ್ತೆ ಅವರೇ ಏನೋ ಡಿಫ್ರೆಂಟ್ ಆಗಿ ಕಟ್ಕೊಂಡವ್ರು ನೋಡಿ. ಅಯ್ಯೋ ದೇವ, ಏನೇನೋ ಮಾತಾಡ್ಬೇಡ. ನಮ್ಮನೇಲಿದೆ ನುಗ್ಗೆಕಾಯಿ. ಯಾರ್ಯಾರಿಗೆ ಬೇಕು ನುಗ್ಗೆಕಾಯಿ ಸಾಂಬಾರು ಮಾಡ್ಕೊಂಡು ತಿನ್ನಕ್ಕೆ, ಅವರು ಅಂಗಡಿಗೆ ಹೋಗಿ ತಗೊಂಡು ತಿನ್ನಿ. ನಮ್ಮನೆ ಇರೋದೆಲ್ಲ ಕೊಡೋಕ್ಕಾಗಲ್ಲ. ನಮ್ಮದು ಫ್ರಿಡ್ಜ್ ಅಂತ ಐತೆ, ಅಲ್ಲಿ ತಿಂಡಿ ಏನೂ ಮಡಗಲ್ಲ. ಎಲ್ಲರ ಮನೆ ಫ್ರಿಡ್ಜಲ್ಲೂ ಐಸ್ ಕ್ರೀಮ್ ಏನಾರು ಇದ್ರೆ ನಮ್ಮ ಮನೇಲಿ ನೋಡಿ, ಕಾಳು ಕಡ್ಡಿ ಹಾಳು ಮೂಳು ಎಲ್ಲ ಇದೆ. ಇಲ್ಲೊಂಚೂರು ಐಸ್ ಐತೆ, ಇಲ್ಲಿ ಅದು ಹೋಗ್ಬಿಟ್ಟೈತೆ. ಇದೇ ನಮ್ಮ ಫ್ರಿಡ್ಜು ನೋಡಿ. ಏನು ಪಣ 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 ಅಂತ ಲೈಟ್ ಗೊತ್ತೈತೆ. ಏನಮ್ಮ? ಹಾ, ಲೈಟ್ ಹಾಕ್ಬೇಕಾ? ಲೈಟ್ ಯಾಕೆ ಆಫ್ ಮಾಡಿದೆ? ದೇವ್ರ ಮನೆ ಲೈಟ್ ಹಾಕ್ಬೇಕಂತೆ, ಹಾಕ್ಬಿಡ್ತೀನಿ. ದೇವ್ರ ಮನೆ ಲೈಟ್ ಹಾಕಾಯ್ತು. ನಮ್ಮಮ್ಮ ಪೂಜೆ ಮಾಡ್ಬಿಟ್ಟು ರೆಡಿಯಾಗಿ ಬರ್ತಾರೆ, ಆಮೇಲೆ ಕಂಟಿನ್ಯೂ ಮಾಡ್ತೀನಿ.
ನಮ್ಮಮ್ಮ ಪೂಜೆ ಮಾಡ್ಬಿಟ್ಟು ಈಗ ಸೀರೆ ಹಾಕೊಳ್ಳೋಣ ಅಂತ ಒಳಗೋಗವ್ರೆ. ಅಲ್ಲಿ ಎಲ್ಲ ಮುಚ್ಚಿಬಿಡ್ತು ನಮ್ಮಮ್ಮ. ಯಾರು ಇಲ್ಲ, ತಿರ್ಗ್ಸು. ನಮ್ಮ ಅಮ್ಮನ ಹತ್ರ ಇಷ್ಟೊಂದು ಸೀರೆ ಇಟ್ಕೊಂಡು ಬರೀ ಇಷ್ಟೇ ಅಲ್ಲ, ಆ ಕಡೆನೂ ಐತೆ. ಯಾವ ಸೀರೆ ಹಾಕೊಳ್ಳಿ ಅಂತ ಗೊತ್ತಾಯ್ತಾ ಇಲ್ವಂತೆ. ಇಲ್ಲೂ ಇದೆ ಸೀರೆ, ಇಲ್ಲೂ ಇದೆ, ಇನ್ನೂ ಇದೆ ಬೇಜಾನು. ಯಾವ್ದು ಹಾಕೊಳ್ಳಿ ಅಂತ ಗೊತ್ತಾಯ್ತಾ ಇಲ್ವಂತೆ. ಹುಡುಕ್ತಾವ್ರೆ. ಹುಡುಕದ್ಮೇಲೆ ಸ್ಯಾರಿ ಹಾಕಂತಾರೆ. ಹುಡುಕ್ತಾ ಇನ್ನ ಹುಡುಕು. ಫೈನಲ್ ಆಗಿ ಈ ಸೀರೆನ ಸೆಲೆಕ್ಟ್ ಮಾಡ್ಕೊಂಡವ್ರೆ ನಮ್ಮ ಮಹಾತಾಯಿ ಮಮತಾಂಬೆಯವರು. ಈ ಸೀರೆ ಸೆಲೆಕ್ಟ್ ಮಾಡ್ಕೊಳ್ಳೋ ರೀಸನ್ ಏನು? ಝೂಮ್ ಆಯ್ತದೆ, ದೂರದಿಂದನೇ ಹೇಳು. ಸೀರೆ ಸಾಕು, ಸಿಂಪಲ್ ಆಗಿ ಬೆಂಗಳೂರಿಗೆ ಹೋಗ್ಬೇಕು, ಜರ್ನಿ ಮಾಡಕ್ಕೆ ಸಿಂಪಲ್ ಆಗೈತಾ? ಅದು ಬರುತ್ತೆ, ಸಿಂಪಲ್ ಆಗೈತಾ? ಚೆನ್ನಾಗಿ ಆ ಬ್ಲೌಸ್ಗೆ 1,500 ಕೊಟ್ಟು ಇದು ಮಾಡಿಸ್ತೀರಿ. ನಾವು 2 ಜೊತೆ ಬಟ್ಟೆ ಬರ್ತದೆ ನಮ್ಮ ಹುಡುಗರಿಗೆ. ಹ್ಯಾಂಗರ್ಗೆ ಹಾಕ್ಬೇಕಾ? ಯಾರಿಗೆ ಮುದ್ರೋಗದ? ಇದೇ ನಮ್ಮ ಅಮ್ಮನ ಸೀರೆ. ಇದನ್ನ ಈಗ ಉಟ್ಕೊಂಡು ರೆಡಿ ಆಗ್ತಾರೆ. ರೆಡಿ ಆದ್ಮೇಲೆ ಒಂದು ಕ್ಲಿಪ್ ತೋರಿಸ್ತೀನಿ. ನಮ್ಮ ಅಮ್ಮ ಸೆಲೆಕ್ಟ್ ಮಾಡ್ಕೊಂಡಿದ್ದೆ ಬೇರೆ ಸೀರೆ, ಉಟ್ಕೊಂಡಿರೋದೇ ಬೇರೆ ಸೀರೆ. ಯಾಕೆ ಅಂತ ನನಗಂತೂ ಗೊತ್ತಿಲ್ಲ. ಟೈಮ್ ಆಯಿತು ಅಂತ ಬೇಗ ರೆಡಿ ಆಯ್ತವ್ರೆ. ಅವ್ರ ಪಾಡ್ಗೆ ಅವ್ರು ರೆಡಿ ಆಗಲಿ. ಈಗ ಮಾತಾಡ್ಸಿದ್ರೆ ಎಲ್ಲ ಸೇರ್ಕೊಂಡು ಬೈತಾರೆ ಅಲ್ವಮ್ಮ? ಅಲ್ಲಿ ನನ್ನ ಫೋಟೋ. ಇದು ಒರಿಜಿನಲ್ ಗಿಡನೇ, ಇದು ಡೂಪ್ಲಿಕೇಟ್ ಅಲ್ಲ. ಫೈನಲಿ ನಮ್ಮಮ್ಮ ಈ ಥರ ರೆಡಿ ಆಗವ್ರೆ. ತೋರ್ಸಮ್ಮ ಮುಖನ. ಗೊತ್ತಿಲ್ಲ. ಇಲ್ಲಿ ನೋಡು, ನಮ್ಮಮ್ಮ ರೆಡಿ ಆಗ್ಬಿಟ್ಟು ಸುಮ್ಮನೆ ಬೈದಾಡ್ತೈತೆ. ಇಷ್ಟೇ ನಮ್ಮಮ್ಮ ರೆಡಿಯಾಗಿರೋದು. ಬಡವ್ರ ಮನೆಯವರು. ಇದು ಯಾವುದೋ ಸಿಕ್ಕೈತೆ ನಮ್ಮಮ್ಮಂಗೆ, ತೋರಿಸ್ತವ್ರೆ. ಈಗ ಪೌಡ್ರನ್ನ ಮುಖ ತುಂಬ ಹಾಕೋತಾರೆ. ಇಷ್ಟೇ ನಮ್ಮಮ್ಮ ರೆಡಿಯಾಗಿರೋದು. ಸೊ ಈ ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಬಾಯ್ ಟೇಕ್ ಕೇರ್.